ಎಲ್ಲರಿಗೂ ನಮಸ್ಕಾರ. 2 ಆಗಸ್ಟ್ ನಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೆಯಲಾಗ್ತಾ ಇದೆ. ಸೊ ಇದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಟೋಟಲ್ 50 ವೇಕೆನ್ಸೀಸ್ಗೆ ಈ ಎಕ್ಸಾಮ್ ಇದೆ ಅಂಡ್ ಟೋಟಲ್ ಸ್ಟೇಟ್ ಲೆವೆಲಲ್ಲಿ 3395 ವೇಕೆನ್ಸೀಸ್ಗೆ ಎಕ್ಸಾಮ್ ನಡೆಯಲಿದೆ. ಸೊ ಇದರಲ್ಲಿ ಮುಖ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಟೋಟಲ್ 27 ಸೆಂಟರ್ಸ್ನಲ್ಲಿ ಸುಮಾರು 12,440 ಜನಕ್ಕೆ ಎಕ್ಸಾಮ್ ನಡೆಯಲಿದೆ. ಸೊ ಇದು ಬೆಳಗ್ಗೆ 10:30 12 ತನಕ ಎಕ್ಸಾಮ್ ನಡೆಯಲಿದೆ ಅಂಡ್ ಈಗಾಗಲೇ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಕ್ಯಾಂಡಿಡೇಟ್ಸ್ಗೆ ಹಾಲ್ ಟಿಕೆಟ್ಸ್ ಅಲ್ಲಿನೂ ಮೆನ್ಷನ್ ಮಾಡಲಾಗಿದೆ. ಸೊ ಎಲ್ಲರೂ 2 ಗಂಟೆ ಮುಂಚೆನೆ ಅಂದರೆ 10:30 ಎಕ್ಸಾಮ್ ಅಂದರೆ 8:30ಕ್ಕಿಂತ ಮುಂಚೆನೆ ತಮ್ಮ ಸೆಂಟರ್ಸ್ಗೆ ರೀಚ್ ಆಗಬೇಕು. ಯಾಕಂದರೆ ಸೆಂಟರ್ಸಲ್ಲಿ ಭಾಳಷ್ಟು ವೆರಿಫಿಕೇಷನ್ಸ್ ಇರ್ತವೆ. ಐಡೆಂಟಿಟಿ ನಿಮ್ಮ ಹಾಲ್ ಟಿಕೆಟ್ ವೆರಿಫಿಕೇಷನ್ ಇರುತ್ತೆ, ಫ್ರಿಸ್ಕಿಂಗ್ ಇರುತ್ತೆ, ನಿಮ್ಮ ಬ್ಯಾಗೇಜ್ ಅಲೋ ಮಾಡಲ್ಲ ಒಳಗಕ್ಕೆ. ಸೊ ಬ್ಯಾಗೇಜ್ ನೀವು ಒಂದು ಕಡೆ ಇಟ್ಟು ಬರಬೇಕಾಗುತ್ತೆ. ಆಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಯಾವುದು ರೆಸ್ಟ್ರಿಕ್ಟೆಡ್ ಐಟಮ್ಸ್ ಇದಾವೆ ಅದು ಯಾವುದು ಒಳಗೆ ತರಬಾರದು. ಮುಖ್ಯವಾಗಿ ಕಮ್ಯುನಿಕೇಷನ್ ಐಟಮ್ಸ್, ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ ವಾಚಸ್, ಯಾವುದೇ ಥರ ವಾಚಸ್ ಇನ್ನಿತರ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂಡ್ ಗೂಡ್ಸ್ ಯಾವುದು ಒಳಗೆ ತಗೊಂಡು ಬರಬಾರದು. ಆಮೇಲೆ ಡ್ರೆಸ್ ಕೋಡ್ ಇದೆ. ಎಲ್ಲರೂ ಹಾಫ್ ಸ್ಲೀವ್ಸ್ ಇರುವಂತ ಡ್ರೆಸ್ ಅನ್ನು ಶರ್ಟ್ ಅನ್ನು ಹಾಕೋಬೇಕು. ಫುಲ್ ಸ್ಲೀವ್ಸ್ ಇರುವ ಶರ್ಟ್ಸ್ ಬ್ಯಾನ್ ಆಗಿದೆ. ಆಮೇಲೆ ಸ್ಕಾರ್ಫ್ಸ್ ಯೂಸ್ ಮಾಡಬಾರದು, ಶೂ ಹಾಕೋಬಾರದು, ಚಪ್ಪಲಿಯಲ್ಲಿ ಸ್ಯಾಂಡಲ್ಸ್ ಅಲ್ಲಿ ಬರಬೇಕಾಗುತ್ತೆ. ಈ ತರ ಸೂಕ್ಷ್ಮವಾಗಿ ತುಂಬಾ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ನಿಮ್ಮ ಹಾಲ್ ಟಿಕೆಟ್ಸ್ ಅಲ್ಲಿ ಕೊಡಲಾಗಿದೆ, ನಿಮಗೆ ಹ್ಯಾಂಡ್ ಔಟ್ಸ್ ಅಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೊಡಲಾಗಿದೆ. ದಯವಿಟ್ಟು KEA ಆರ್ಗನೈಸೇಷನ್ ಏನು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅದನ್ನು ಫಾಲೋ ಮಾಡಿ ನೀವು ನಿಮ್ಮ ಎಕ್ಸಾಮ್ನ ಸಕ್ಸಸ್ಫುಲ್ ಆಗಿ ಬರೆಯಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಕಟ್ಟುನಿಟ್ಟುವಾಗಿ ಎಲ್ಲರಿಗೂ ಎಚ್ಚರಿಕೆ ನೀಡೋದು ಏನಂದರೆ, ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ ಮಾಡೋದಾಗಲಿ, ಬೇಸಿಸ್ ಇಲ್ಲದೆ ಏನಾದರೂ ಅನ್ವಾಂಟೆಡ್ ನ್ಯೂಸನ್ನು ಶೇರ್ ಮಾಡೋದಾಗಲಿ, ಈ ಥರ ಏನಾದರೂ ಮಾಡಿದರೆ ಅವ್ರ ಮೇಲೆ ತುಂಬ ಕಾನೂನು ಕಠಿಣವಾದಂಥ ಕ್ರಮ ತಗೊಳ್ಳಲಾಗುತ್ತೆ. ಇದ್ರ ಜೊತೆಗೆ ಅನೈತಿಕ ಚಟುವಟಿಕೆಗಳಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿದ್ರೆ ತುಂಬ ಕಠಿಣವಾದಂಥ ಕ್ರಮಗಳು ತಗೊಳ್ಳಲಾಗುತ್ತೆ. ಸೊ ಎಕ್ಸಾಮಲ್ಲಿ ಚೀಟಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಈ ಥರ ಘಟನೆಗಳೇನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಲಾಗುತ್ತೆ. ಅಂಡ್ ಎಸ್ಪೆಷಲಿ ಕೋಚಿಂಗ್ ಸೆಂಟರ್ಸ್, ಜಿರಾಕ್ಸ್ ಶಾಪ್ಸ್ ಇವೆಲ್ಲ ಕ್ಲೋಸ್ ಇರಬೇಕು. ಆಮೇಲೆ ಪ್ರಾಕ್ಸಿಮಿಟಿ ಏನು DC ಅವರು ಈಗಾಗಲೇ 144 ಸೆಕ್ಷನ್ CRPC ಮತ್ತು ಅದೇ ಈಗ 163 BNSS ಅಲ್ಲಿ ಏನು ಮಾಡಿದ್ದಾರೆ ಆ ಆದೇಶವನ್ನು ತುಂಬ ಕಟ್ಟುನಿಟ್ಟವಾಗಿ ಪಾಲಿಸಲಾಗುತ್ತೆ. ಸೊ ಸೆಂಟರ್ಗೆ 500 ಮೀಟರ್ ಸುತ್ತಮುತ್ತ ಯಾರು ಗುಂಪು ಸೇರಬಾರದು, ಯಾವುದೇ ಅಹಿತಕರ ಘಟನೆ ಮಾಡಬಾರದು. ಆಮೇಲೆ ಮೂವ್ಮೆಂಟ್ ಸಹ ತಾವು ತಮ್ಮ ಪ್ರಯಾಣವನ್ನು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ ನಾಳೆ ದಿನ ಎಕ್ಸಾಮ್ಗೆ ಬರೋಕ್ಕೆ. ಹಾಗಾಗಿ ತಾವು ಮುಂಚಿತವಾಗಿ ಸೆಂಟರ್ಗೆ ಬಂದು ಆಲ್ ಕಂಡೀಷನ್ಸ್ ಟರ್ಮ್ಸ್ ಫಾಲೋ ಮಾಡಿ ತಾವು ಎಕ್ಸಾಮ್ ಬರೆಯಬೇಕಾಗುತ್ತೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.